ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇಡೀ ಜಂಬೂ ಸರ್ಕಸ್ ಸಿನಿಮಾ ತಂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಜಂಬೂ ಸರ್ಕಸ್ ಅಂದ ತಕ್ಷಣ ಆ ಟೈಟಲ್ ಕೇಳಿದ ತಕ್ಷಣ ಎಲ್ರಿಗೂ ಅನ್ಸೋದು ಎಲ್ರೂ ಜೀವನನೂ ಒಂಥರ ಜಂಬೂ ಸರ್ಕಸ್ ಇದ್ದಂಗೆ ನಾವು ಬದುಕ್ತಾ ಇರ್ತೀವಿ ಅಷ್ಟೇ ಅಂತ. ಆಮೇಲೆ ಜಂಬೂ ಸರ್ಕಸ್ ಅಂದ ತಕ್ಷಣ ಮೊದಲ ಹೆಸರು ನನಗೆ ನೆನಪಾಗೋದು ನಮ್ಮ ನಿರ್ದೇಶಕರು ಕ್ಯಾಪ್ಟನ್ ಆಫ್ ದ ಶಿಪ್ ಎಂ.ಡಿ. ಶ್ರೀಧರ್ ಸರ್. ಯಾಕಂದ್ರೆ ನಾವೆಲ್ಲರೂ ಅವರ ನಿರ್ದೇಶನದ ಅಭಿಮಾನಿಗಳೇ. ಈ ಹಿಂದಿನ ಪ್ರತಿಯೊಂದು ಸಿನಿಮಾಗಳು ಇವತ್ತಿಗೂ ಕೂಡ ಯಾವುದೇ ಆಗಿರ್ಲಿ, ಕೊರ್ಕೆ ಆಗಿರ್ಲಿ, ಚೆಲ್ಲಾಟ ಆಗಿರ್ಲಿ, ಕೃಷ್ಣ, ಒಡೆಯ, ಬುಲ್ಬುಲ್ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಿದೆ. ಇವತ್ತಿಗೂ ಟೆಲಿವಿಷನ್ ಅಲ್ಲಿ ರಿಪೀಟ್ ಮಾಡಲ್ ಬಂದ್ರು ನಾವು ನೋಡಿರ್ತೀವಿ. 10-15 ಸಲ ನೋಡಿದ್ರು ಮತ್ತೆ 14ನೇ ಸಲ ಕುತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾಗಳನ್ನ ಮಾಡಿದಂತ ಹೆಗ್ಗಳಿಕೆ ಶ್ರೀಧರ್ ಸರ್ದು. ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲೂ ಆ ಎಮೋಷನ್ಸ್, ಫ್ಯಾಮಿಲಿ ಎಮೋಷನ್ಸ್ ನ ಹೆಂಗೆ ತಲುಪಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥಕೊಂಡಿರುವಂತಹ ಒಬ್ರು ನಿರ್ದೇಶಕರು ಸರ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ಸಿನಿಮಾ ಅಂದ ತಕ್ಷಣ ನಿರ್ಮಾಪಕರು, ಅನ್ನದಾತರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಅವ್ರು ಗೆಲ್ಬೇಕು, ಆಗ ಇಂತಹ ಹಲವು ಸಿನಿಮಾಗಳು ಬರೋದಕ್ಕಾಗತ್ತೆ. ನಮ್ಮ ಸುರೇಶ್ ಸರ್ ಬಹಳ ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಮಾಡಿರುವಂತ ಸಿನಿಮಾ. ಈಗ ಸ್ವಲ್ಪ ಹೊತ್ತು ಮುಂಚೆ ಅವ್ರ ಹತ್ರ ಮಾತಾಡುವಾಗ್ಲೇ ನನಗೆ ಗೊತ್ತಾಯ್ತು ಅಂದ್ರೆ ಎಷ್ಟು ಜವಾಬ್ದಾರಿಗಳನ್ನ ಅವ್ರೊಬ್ಬರೇ ಹೊತ್ಕೊಂಡು ಅವರಿಗೆ ಕಾರ್ಯಕ್ರಮ ನೀಟಾಗಿ ಆಗ್ಬೇಕು, ಸಿನಿಮಾ ಪ್ರಮೋಷನ್ ನೀಟಾಗಿ ಆಗ್ಬೇಕು, ಸಿನಿಮಾ ಜನರಿಗೆ ನೀಟಾಗಿ ತಲುಪಬೇಕು, ಆ ಉದ್ದೇಶ ಎಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ ಸರ್. ನಿಮಗೂ ಕೂಡ ಮಹತಿ ಕಂಬೈನ್ಸ್ಗೆ, ಈ ಪ್ರೊಡಕ್ಷನ್ ಸಂಸ್ಥೆಗೆ ತುಂಬಾ ಒಳ್ಳೇದಾಗ್ಲಿ. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಜಂಬೂ ಸವಾರಿ ಬಗ್ಗೆ ಒಂದೆರಡು ಸಾಲ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಜಂಬೂ ಸರ್ಕಸ್, ಸಾರಿ. ಇದು ಒಂದು ಫ್ರೆಂಡ್ಶಿಪ್ ಕತೆ, ಒಂದು ಲವ್ ಸ್ಟೋರಿ, ಒಂದು ಫ್ಯಾಮಿಲಿ ಕತೆ. ಸೊ ಹಂಗಾಗಿ ಪ್ರತಿಯೊಬ್ರು ಮನೇಲಿರೋರು ಥಿಯೇಟರ್ಗೆ ಹೋಗಿ ಕೂತು ಎಂಜಾಯ್ ಮಾಡ್ಕೊಂಡು ಬರುವಂತ ಒಂದು ಪೈಸಾ ವಸೂಲ್ ಸಿನಿಮಾ ಇದು ಖಂಡಿತವಾಗ್ಲೂ ಆಗತ್ತೆ. ಇವತ್ತು ಆ ಸಿನಿಮಾದ ಒಂದು ಪ್ರಮುಖವಾದಂತಹ ಹಾಡನ್ನ ನಾವು ನಿಮ್ಮೆಲ್ಲರ ಮುಂದೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಇನ್ನೆರಡು ಹಾಡುಗಳನ್ನ ಮಾಧ್ಯಮದವ್ರ ಮುಂದೆ ನಾವು ಇವತ್ತು ಪ್ರಸ್ತುತಪಡಿಸ್ತೀವಿ. ಆದ್ರೆ ಅದು ಇವತ್ತು ರಿಲೀಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಒಂದು ರಿಕ್ವೆಸ್ಟ್ ಏನಂದ್ರೆ ಸೆಕೆಂಡ್ ತೋರಿಸುವಂತ 2 ಹಾಡುಗಳನ್ನ ಯಾರು ರೆಕಾರ್ಡ್ ಮಾಡಕ್ ಹೋಗ್ಬೇಡಿ. ಮೊದಲ ಲಿರಿಕಲ್ ವಿಡಿಯೋ A2 ಮ್ಯೂಸಿಕ್ ನಲ್ಲಿ ಲಾಂಚ್ ಆಗ್ತಾ ಇದೆ. ಇದಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ ಇದೆ. ಕವಿರಾಜ್ ಅವರು ಈ ಹಾಡನ್ನ ಬರ್ತಿದ್ದಾರೆ, ಹಾಗೆ ನಕುಲ್ ಅವರು ಹಾಡಿದ್ದಾರೆ. ಹಂಗಾಗಿ ಜಾಸ್ತಿ ತಡ ಮಾಡೋದು ಬೇಡ, ಮೊದಲು ಕಂಟೆಂಟ್ ನೋಡ್ಕೊಂಡು ಬಂದ್ಬಿಡೋಣ, ಲಾಂಚ್ ಮಾಡೋಣ ಅಲ್ಲ ಸರ್. ಲಿರಿಕಲ್ ವಿಡಿಯೋ ನೋಡ್ಕೊಂಡು ಬಂದ್ಮೇಲೆ ನಮಗೆ ಮಾತನಾಡೋದಕ್ಕೆ ಜಾಸ್ತಿ ವಿಚಾರಗಳಿರುತ್ತೆ. ಸೊ ವಿಡಿಯೋ ಸಾಂಗ್ ಪ್ಲೀಸ್. ಪಾತ್ರ ನಿಭಾಯಿಸಿದ್ರು ನಾಯಕಿಯಾಗಿ. ಈಗ ಈ ಕಾಂಬಿನೇಷನ್ ನಮ್ಗೆ ತುಂಬಾ ಇಷ್ಟ ಆಗ್ತಿದೆ. ಐ ಆಮ್ ಶೋರ್ ಅದರಲ್ಲೂ ಶ್ರೀಧರ್ ಸರ್ ಡೈರೆಕ್ಷನ್ ಅಂದ್ರೆ ಬಹಳ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಹಾಗೆ ಈ ಸಿನಿಮಾಗೆ ನಮ್ಮ ರಘು ನಿಡ್ವಳ್ಳಿ ಅವರು ಡೈಲಾಗ್ಸ್ ಬರೆದಿದ್ದಾರೆ ಸರ್, ನಿಮಗೂ ಕೂಡ ಸ್ವಾಗತ. ಈಗ ಇನ್ನುಳಿದ 2 ಹಾಡುಗಳನ್ನ ನೋಡ್ಕೊಂಡು ಬರುವಂತ ಸಮಯ. ಅದರಲ್ಲಿ ಒಂದು ಗ್ರಹಚಾರ ಅನ್ನುವಂತ ಕಾಲೇಜ್ ಸಾಂಗ್, ಇನ್ನೊಂದು ಗಾಂಜಲಿ ಗಂಗವ್ವ ಅನ್ನುವಂತ ಹಾಡು. ಈ 2 ಹಾಡುಗಳು ಇನ್ನು ರಿಲೀಸ್ಗೆ ಸಮಯ ಇದೆ. ಅಂದ್ರೆ ಮಾಧ್ಯಮದವ್ರಿಗೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದೀವಿ. ಹಾಗಾಗಿ ರೆಕಾರ್ಡ್ ಮಾಡಕ್ ಹೋಗ್ಬೇಡಿ, ನೀವು ನೋಡಿ ಹೆಂಗಿದೆ ಅಂತ ಆಮೇಲೆ ಹೇಳಿ. ಸಾಂಗ್ಸ್ ಪ್ಲೀಸ್. ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇರ್ಬೋದು, ನನ್ನ ಗೆಟಪ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಒಂಥರ ಜಗಳಗಟ್ಟಿ ಕ್ಯಾರೆಕ್ಟರು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇದರಲ್ಲಿ. ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನವೂ ಇದೆ, ಖುಷಿನೂ ಇದೆ. ಕೃಷ್ಣ ಸರ್, ಶ್ರೀಧರ್ ಸರ್, ಸುರೇಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸುರೇಶ್ ಸರ್ ಕನಸು. ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಸಾಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ನಾಯಕ ನಾಯಕಿಯರು ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆ ಸಾಂಗ್ನ ನಾನು ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೇನೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ, ಶೂಟಲ್ಲಿದೆ ಹಾಗಾಗಿ. ಎಸ್, ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೂ ಸರ್ಕಸ್.
ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನ ಕೇಳ್ತಾ ಕೂತಿದ್ವಿ ನಾನು, ಸುರೇಶ್ ಸರ್. ಹೀಗೆ ಒಂದಿಷ್ಟು ಲೈನ್ಸ್ಗಳನ್ನ ಸಾಕಷ್ಟು ರೈಟರ್ಸ್ ಬರ್ತಿದ್ರು, ಹೇಳ್ತಾ ಹೋಗ್ತಿದ್ರು. ಆಗ ನಾವು ಈ ಲೈನನ್ನ ಕೇಳಿದ್ದು ಸುಂದರ್ ಸರ್ ಕಡೆಯಿಂದ, ವೀಣಾ ಸುಂದರ್ ಸರ್ ಕಡೆಯಿಂದ ಈ ಲೈನನ್ನ ಕೇಳಿದ್ವಿ. ನಮಗನ್ಸಿದ್ದು ಇದನ್ನ ಸೀರಿಯಲ್ ಮಾಡೋದಕ್ಕಿಂತ ಸಿನಿಮಾ ಮಾಡಬೇಕು ಅಂತ ನನಗೂ ಸುರೇಶ್ ಸರ್ಗೂ ಅನ್ನಿಸ್ತು. ಆವಾಗ ಹುಟ್ಕೊಂಡಿದ್ದು ಒಂದು ತಂಡ, ಅದ್ಭುತವಾದ ಡೈರೆಕ್ಟರ್ ಬರಬೇಕು, ಅದ್ಭುತವಾದ DOP ಅವರು ಬರಬೇಕು, ಈ ಥರದೊಬ್ರು ರೈಟರ್ಸ್ ಬರಬೇಕು. ಹಿಂಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತಾಯ್ತು. ಆವಾಗ ನನಗೆ ಪರಿಚಯ ಮಾಡಿಸಿದ್ದು MD ಶ್ರೀಧರ್ ಸರ್ನ. ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು. ಖಂಡಿತವಾಗ್ಲೂ ಆಗ ಆ ಟೀಮ್ ಫಾರ್ಮ್ ಆಗುತ್ತೆ, ಪ್ರವೀಣ್ ತೇಜ್ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಈ ಥರ ಒಂದಿಷ್ಟು ಬೇರೆ ಬೇರೆ ಕಲಾವಿದರನ್ನ ಕರೆಸ್ತೀವಿ, ಏನ್ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ನಡೆಯುತ್ತೆ. ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವೇರ್ ಒಂದು ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರ್ಯಾರು ಬೇಕೋ ಅವರೆಲ್ಲರೂ ಒಂದಾಗ್ತಾರೆ. ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗುತ್ತೆ. ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ. ಯಾಕೆಂದ್ರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ, ತುಂಬಾ ಪ್ರೀತಿಯಿಂದ ತುಂಬಾ ಪ್ಯಾಷನೇಟ್ ಆಗಿ, ಅಂಡ್ MD ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ಅದ್ಭುತವಾದಂತ ಸಿನಿಮಾಗಳನ್ನ ಮಾಡಿದಂಥವ್ರು, ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನ ಡೈರೆಕ್ಟ್ ಮಾಡಿದಂಥವ್ರು. ಸೊ ನಮಗೂ ಒಂದು ಖುಷಿ ಇರುತ್ತೆ, ಒಂದು ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ಥರದ್ದು ಆಸ್ ಪ್ರೊಡಕ್ಷನ್ ಹೌಸ್. ಸೊ ಅದನ್ನ ಮಾಡಿಕೊಟ್ಟಂಥವ್ರು MD ಶ್ರೀಧರ್ ಸರ್, ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸುರೇಶ್ ಸರ್ ಅಷ್ಟೇ ತುಂಬಾ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡು ಬಂದ್ರು. ಅದನ್ನ ಮಾಡಿದೀವಿ. ಬಟ್ ನೀವುಗಳು ಅಂದ್ರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಅದ್ಭುತವಾದಂತಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ. ಅದು ಪ್ರವೀಣ್ ತೇಜ್ ಆಗಿರ್ಬೋದು, ಇವಳು ಅಂಜಲಿ ಇರಬಹುದು, ಆಮೇಲೆ ಲಕ್ಷ್ಮಿ, ಸ್ವಾತಿ ಮ್ಯಾಮ್ ಇರ್ಬೋದು, ಅವಿನಾಶ್ ಸರ್, ಒಳ್ಳೊಳ್ಳೆ ಅಂದ್ರೆ ಸ್ಟಾರ್ ಕಾಸ್ಟಿಂಗ್ ತರಾನೇ ಆಗಿದೆ ಅದು. ಅಂಡ್ ಇವಾಗ ಇವರು ಯಾರು ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿಚಾರದಲ್ಲೂ ಅಂದ್ರೆ ನಾವು ಯಾವುದೇ ರೀತಿಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಳ್ಳೆ ತಂಡನ ಕಟ್ಕೊಂಡು ಸಿನಿಮಾನ ಮಾಡಿದೀವಿ. ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ, ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಾನು EP ಆಗಿ ನಿಂತಿದ್ದು. ಸೊ ನನಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದೆ ಇವತ್ತು. ಹಾಗಾಗಿ ನಾನು ಅಣ್ಣಯ್ಯ ಮತ್ತೆ ನಮ್ದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂಥ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಏಕೆಂದ್ರೆ EP ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನ ಸಪೋರ್ಟ್ ಕೊಟ್ರೆ ಮಾತ್ರ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅವಾಗ ಒಂದು ಒಳ್ಳೆ ಅದ್ಭುತವಾದಂಥ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಕರ್ತರ ಮಿತ್ರರಿಗೂ ಅಭಿನಂದನೆ. ನಮಗೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಿ. ಇದು ನಿಮ್ಮ ಸಿನಿಮಾ, ನೀವೇನು ಮಾಡಬೇಕು, ಈ ಥರ ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಇದರಲ್ಲಿ ಡೈರೆಕ್ಟ್ರೇ ಮೇನ್ ಇರ್ತಾರೆ, ನಾವೇನಿದ್ರು ಹಿಂದ್ಗಡೆಯಿಂದ ಸಿನಿಮಾ ಮಾಡಿಕೊಡ್ತೀವಿ. ಅದನ್ನ ಜನಕ್ಕೆ ತಲುಪಿಸೋದು ಟ್ರಸ್ಟ್ನವರು, ಟ್ರಸ್ಟ್ ಸಹೋದ್ಯೋಗಿಗಳು ನಮಗೆ ಅಭಿನಂದಿಸಿ ಹಾರೈಸಬೇಕು ಅಂತ ನಾನು ಕೇಳ್ತೀನಿ. ಉಳಿದಿದ್ದೆಲ್ಲ ಸುಪ್ರೀತ ಮಾತಾಡಿದ್ದಾರೆ. ಈಗ ಕತೆ ಬಗ್ಗೆ ಪ್ರತಿಯೊಂದು ಡೈರೆಕ್ಟರ್ ಮಾತಾಡ್ತಾರೆ. ಶ್ರೀಧರ್ ಸರ್ ಹೇಳಿ. ಕತೆ ಬಗ್ಗೆ ಈಗೇನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಎಲ್ಲರದ್ದು ಲೈನ್ ಕತೆ ಏನು, ಇದ್ರದ್ದು ವಿಷಯ ಏನು ಅಂತ ಹೇಳಿದ್ದೀನಿ. ಸಾಂಗ್ ಬಗ್ಗೆನೇ ಮಾತಾಡ್ತೀನಿ. ಈಗ ನೀವು ಮೊದಲನೇ ಸಾಂಗ್ ನೋಡಿದ್ರೆ, ಈಗ ಲಿರಿಕಲ್ ವಿಡಿಯೋ. ಈ ಸಾಂಗನ್ನು ಬಂದು ನಮ್ಮ ಕವಿರಾಜ್ ಅವರು ಬರೆದಿರುವಂಥ ಸಾಂಗ್ ಇದು. ವಾರ್ಷಿಕ ವೈಭವ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ನಕುಲ್ ಅಭಯ್ ಅಂತ ಹಾಡಿರುವಂಥ ಸಾಂಗು. ಇದನ್ನ ಹಾಡು ಓಕೆ ಶೂಟಿಂಗ್ ಮಾಡೋಣ, ನಾವು ತುಂಬ ರಿಚ್ ಆಗಿ ತೆಗಿಬೇಕು ಅಂತ ಸುಪ್ರೀತಾ ಮೇಡಮ್ ತುಂಬ ಕಾಸ್ಟ್ಯೂಮ್ ತುಂಬ ಕಷ್ಟಪಟ್ಟಿದ್ರು. ಅವ್ರಿಗೆ ಆ್ಯಕ್ಚುಲಿ ಸುಪ್ರೀತಾ ಮೇಡಮ್ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಆ್ಯಕ್ಚುಲಿ ಲಾಸ್ಟ್ ಟೈಮೇ ಹೇಳ್ತಾ ಇದ್ದೆ ನಾನು ನಡೆದಾಗ, ಅವರು ಮೊನ್ನೆ ಕಾಣಂತ ಬರೋಕ್ಕಾಗಲಿಲ್ಲ ಅವರು. ಇದರಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿದ್ದಾರೆ. ಕಾಸ್ಟ್ಯೂಮ್ ವಿಷಯದಾಗಲಿ, ನಮ್ಮ ಅಂಜಲಿ ಕಾಸ್ಟ್ಯೂಮ್ ಆಗಿರ್ಬೋದು, ಹೀರೋ ಕಾಸ್ಟ್ಯೂಮ್ ಆಗಿರ್ಬೋದು, ನಮ್ಮ ಸ್ವಾತಿ ಮೇಡಮ್, ಲಕ್ಷ್ಮಿ, ಅವ್ರದ್ದೆಲ್ಲದಕ್ಕೂ. ಈಗ ಯಾಕೆಂದರೆ ನಾನೊಬ್ಬ ಡೈರೆಕ್ಟರ್ ಆಗಿ ಕೆಲವೊಂದು ಕರೆಕ್ಷನ್ ಮಾಡೋಕ್ಕಾಗಲ್ಲ ನಾನು. ಈಗ ಹೆಣ್ಮಕ್ಳದ್ದು ಎಷ್ಟೇ ಕರೆಕ್ಷನ್ ಆಗಬೇಕು, ಹೀಗೆ ಬೇಡಿ ಅದು ಏನೋ ಒಂದು ಕೆಲವೊಂದು ಡ್ರೆಸ್ಗಳನ್ನ ನಾವು ಚೇಂಜ್ ಮಾಡಬೇಕು. ಈಗ ನನಗೆ ಏನೋ ಬೇಕು ಅಂದಿದ್ದನ್ನ ಸುಪ್ರೀತಾ ಮೇಡಮ್ ಹೇಳ್ತಿದ್ದೆ, ಈ ಮೇಡಮ್ ನಾನು ಹೇಳೋಕ್ಕಾಗಲ್ಲ, ನೀವು ಹೋಗಿ ಹೇಳಿ ಅಂತ. ಇವ್ರು ಹೋಗಿ ಹೇಳಿ ಕರೆಕ್ಷನ್ ಮಾಡಿ ಬರ್ತಾಯಿದ್ರು ಈ ಥರ. ಯಾಕೆಂದರೆ ನಿಜವಾಗೂ ಏನು ಅನ್ನಿಸ್ತಿತ್ತು ಅಂದರೆ, ಒಂದು
ನಾನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಒಬ್ಬ ಲೇಡಿ ಅಸೋಸಿಯೇಟ್ ಅಥವಾ ಡೈರೆಕ್ಟ್ ಇಟ್ಕೋಬೇಕು ಅನಿಸ್ತದೆ ನನಗೆ. ಅದು ಸತ್ಯ. ಹೆಚ್ಚೆಚ್ಚು ಒಂದು ಸಿನಿಮಾ ಟೀಮಲ್ಲಿ ಹೆಣ್ಮಕ್ಳು ನೋಡಕ್ ನಮಗೂ ಖುಷಿ ಆಗುತ್ತೆ. ಅದಕ್ಕೆ ಯಾಕೆಂದ್ರೆ ನಾವೊಂದು ಕೆಲವು ನಮ್ಮ ಹೇಳೋಕೆ ನಮ್ಮ ಹೆಣ್ಣು ಮಕ್ಳ ಹತ್ರ ಕೆಲವೊಂದು ಭಾವನೆ ಹೇಳಿ ತಗೊಳಕ್ ಆಗದೆ ಇರೋ ಕೆಲಸ ಅವ್ರ ಹತ್ರ ಹೇಳಿ ನಾನು ಮಾಡಿಸ್ಕೋಬಹುದು ಅಂತ ನನ್ನ ಉದ್ದೇಶ. ಅದಕ್ಕೆ ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ನಾನು ಒಬ್ಬ ಅಷ್ಟೇ ಕೋ ಡೈರೆಕ್ಟರ್ ಆಗಿ ಅಥವಾ ಇಲ್ಲ ಈಗ ಸುಪ್ರೀತಾ ಮೇಡಮ್ ನಿಜವಾಗ್ಲೂ ಕರಿಬಹುದು, ಬಟ್ ಅವ್ರೀಗ ಪ್ರೊಡ್ಯೂಸರ್ ಆಗಿ ಮತ್ತೆ ಪ್ರೊಡಕ್ಷನ್ ಆಗಿ ತುಂಬಾ ಬ್ಯುಸಿ ಆಗಿದ್ದಾರೆ. ಇರ್ಲಿ ನೋಡೋಣ, ಬಂದ್ರೆ ನಂಗೆ ಸಂತೋಷನೇ, ಖುಷಿನೇ ಪಡ್ತೀನಿ. ಯಾಕಂದ್ರೆ ನನ್ನ ಈಗ ನಮ್ಗೆ ವೇವ್ ಲೆಂತ್ ಸೆಟ್ ಆಗಿದೆ. ಈಗ ಎಂ ಟಿ ಶ್ರೀಧರ್ ಏನು ಅಂತ ಅವ್ರಿಗೆ ಗೊತ್ತಾಗಿದೆ, ಸುಪ್ರೀತಾ ಶೆಟ್ಟಿ ಏನು ಅಂದ್ರೆ ನನಗೂ ಗೊತ್ತಿದೆ. ಮಾಡಿದ್ರೆ ಖುಷಿ ಆಗುತ್ತೆ ನನಗೂ ಕೂಡ. ಹಾಗೆ ಆ ಸಾಂಗ್ ಶೂಟಿಂಗ್ ಮಾಡುವಾಗ ಕೂಡ ತುಂಬಾ ಮಳೆ, ಅಲ್ಲಿ ಆಕ್ಚುಲಿ ಕ್ಯಾಮ್ರಾ ಇಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದಿತ್ತು ಒಳ್ಳೆ ಗಾಳಿ. ತುಂಬಾ ಆಕ್ಚುಲಿ ನಮ್ಮ ಹೀರೋರೆಲ್ಲ ಹೇಗೆ ಮಾಡಿದ್ರು ನಂಗೆ ಗೊತ್ತಿಲ್ಲ, ನಾನಂತೂ ನಡುತ್ತಾ ಇದ್ದೆ ಆಕ್ಚುಲಿ. ಆಮೇಲೆ ಅಂಜಲಿ ಕೂಡ ಫಸ್ಟ್ ಸಿನಿಮಾ ಆದ್ರೂ ಕೂಡ ಅಲ್ಲಿ ಏನು ಭಯ ಬೀಳುತ್ತೆ, ಕೂಲಾಗಿ ಆ್ಯಕ್ಟ್ ಮಾಡೋರು. ಆಕ್ಚುಲಿ ನಾನು ಅಂಜಲಿ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಮೊದಲನೇ ಹೀರೋಯಿನ್, ಮೊದಲನೇ ಸಿನಿಮಾ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದ್ರೆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿ ನ್ಯಾಚುರಲ್ ಹೋಗೋರು. ಆಮೇಲೆ ಚಳಿ ನನಗಿದು ಹೊಸ ಥರ ನಂಗೆ ಆಗ್ತಾ ಇಲ್ಲ ಅಂತ ಯಾವುದೂ ಹೇಳೇ ಇಲ್ಲ, ಚೆನ್ನಾಗೂ ಮಾಡೋರು. ಬಟ್ ಅವ್ರ ಹತ್ರ ಒಂದು ಇದಿದೆ, ಏನೋ ಒಂದು ಸ್ಪಾರ್ಕ್ ಇದೆ. ಮುಂದೆ ನಾನು ಏನಾದರೂ ಮಾಡಬೇಕು, ಒಂದು ಒಳ್ಳೆ ಹೀರೋಯಿನ್ ಆಗಬೇಕು ಅಂತಿದೆ. ನಾನು ಮಾಡಿದ ನನ್ನ ಸಿನಿಮಾದಲ್ಲಿ ಎಲ್ಲರೂ ಈಗ ಇಲ್ಲಿ ತನಕ ರಚಿತಾ ಆಗಿರ್ಬೋದು, ಆಮೇಲೆ ಈಗ ಕೊರ್ಗಿ ಹೀರೋಯಿನ್ ಆಗಿ ಪ್ರಣೀತಾ ಆಗಿರ್ಬೋದು, ಆಮೇಲೆ ಜಾಲಿ ಡೇಸ್ ಅಲ್ಲಿ ಮಾಡಿರೋಂಥ ಹೀರೋಯಿನ್ಗಳಾಗಿರ್ಬೋದು, ಯಾರೇ ಮಾಡಿದ್ರು ಅವರಿಗೆಲ್ಲ ಒಂದೊಂದು ಲೈಫ್ ಬರುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಇವರು ಇಲ್ಲ, ಇವ್ರು ಮುಂದುವರೆದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗಿದ್ರೆ ಖಂಡಿತ ಹೀರೋಯಿನ್ ಆಗಿ ಈ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಡುಗೆ ಆಗುತ್ತೆ ಅಂತ. ಆ ಥರ ನನಗೆ ಅಂಜಲಿ ಬಗ್ಗೆ ಅನಿಸಿದೆ. ಮೋಸ್ಟ್ಲಿ ಅವ್ರು ಈ ಸಿನಿಮಾ ಏನಾದ್ರು ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಹೀರೋಯಿನ್ ಆಗುತ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಪ್ರಣೀತ್ ನಾನು ಬೆಳೆಸಿದ ಹುಡುಗ ಯಾರು ಪ್ರವೀಣ್. ಯಾಕೆಂದ್ರೆ ನಾನು ಅವನು ಕೂಡ ನನ್ನ ಪ್ರದೀಪ್ ನನ್ನ ಡೈರೆಕ್ಟೇಷನ್ ಮಾಡುವಂಥವ್ರೆ. ಪ್ರವೀಣ್ ಅದರಲ್ಲಿ ನನ್ನ 4ನೇ ಹೀರೋ ಆಗಿ ಸೆಲೆಕ್ಟ್ ಆಗಿರುವಂಥ ಹೀರೋ. ಬಟ್ ಫಸ್ಟ್ ಸಿನಿಮಾ ನಾನು ಫಸ್ಟ್ ಆಕ್ಚುಲಿ ಪ್ರಣೀತನ ಪ್ರವೀಣ್ನ ಅಕಸ್ಮಾತ್ ನಾನು ಜಾಲಿಡೇಸ್ ಸೆಲೆಕ್ಟ್ ಮಾಡಿದ್ರೆ ಮಿಸ್ ಮಾಡ್ಕೊಳ್ತಿದ್ದೇನೋ ಅನ್ನೋ ಫೀಲ್ ಕೂಡ ಆಗಿತ್ತು ನನಗೆ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ. ಆ್ಯಕ್ಚುಲಿ ನೀವು ಜಾಲಿಡೇಸ್ ನೋಡಿದ್ರೆ ಅನಿಸ್ಬೋದು, ಲಾಸ್ಟಲ್ಲಿ ಅವ್ರು ಎಲ್ಲರಿಗೂ ಅವನ ಬಗ್ಗೆ, ಯಾಕೆಂದ್ರೆ ಲಾಸ್ಟ್ ಕ್ಯಾಟಮ್ ಅಂತಲ್ಲ ಅವ್ರಿಗೆ ಸೂಪರ್ ಒಂದು ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ರು. ಹಾಗೆ ಆಮೇಲೆ ತುಂಬಾ ಸಿನಿಮಾಗಳು ಮಾಡಿದ್ರು ಅವ್ರೀಗ. ಈಗ ಲಾಸ್ಟ್ ಜಿಗರ್ ಇರ್ಬೋದು, ಮುಂದಿನ ನಿಲ್ದಾಣ ಇರ್ಬೋದು, ಎಲ್ಲ ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನನ್ನ ತಿಳಿದ ಮಟ್ಟಿಗೆ ಒಳ್ಳೆ ಒಂದು ಇನ್ನೂ ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಆಗಿ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಬಟ್ ಇವತ್ತಲ್ಲ ನಾಳೆ ಖಂಡಿತ ಒಂದು ದೊಡ್ಡ ಮಟ್ಟದ ಹೀರೋ ಆಗ್ತಾರೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಯಾಕೆಂದ್ರೆ ಈ ನನ್ನ ಸಿನಿಮಾ ಯಾಕೆ ಮಾಡಿದ್ರು ಅಂತಲ್ಲ, ಅವರಿಗಿರೋ ಬೆಳವಣಿಗೆ, ಆಮೇಲೆ ತುಂಬಾ ಕಷ್ಟಪಡ್ತಿದ್ದಾರೆ. ಊಟ ತಿಂಡಿಲಾಗಿರ್ಬೋದು, ತನ್ನ ಪರ್ಸನಾಲಿಟಿ ಇಟ್ಕೊಳ್ಳೋ ಬಗ್ಗೆ ಆಗಿರ್ಬೋದು, ಸಿನಿಮಾದ ಬಗ್ಗೆ ಇರೋ ಒಂದು ಕಾಳಜಿ ಇರ್ಬೋದು, ಸಿನಿಮಾದ ಒಂದು ಹೀರೋ ಆಗಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ, ಅದರಲ್ಲಿ ಭಾರಿ ಒಂದು ಎಫೆಕ್ಟ್ ಹಾಕ್ತಾ ಇದ್ದಾರೆ. ತುಂಬಾ ಅದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಪ್ರವೀಣ್, ನೀವು ಕೂಡ ಈ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ನಿಮ್ಗೆ ಆಶೀರ್ವಾದ್ರೆ, ನೀವು ಒಂದು ಕರ್ನಾಟಕದಲ್ಲಿ ನನ್ನ ಜೊತೆಲಿ ಮಾಡಿದ ಎಲ್ಲ ಹೀರೋಗಳಿಗಿಂತ ನೀವೊಂದು ಇನ್ನೂ ಒಂದು ಮಟ್ಟಕ್ಕೆ ಬೆಳೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಈ ಸಂಬಂಧಪಟ್ಟವ್ರ ಹಾಗೆ ಟೆಕ್ನಿಷಿಯನ್, ಈಗ ಅವತ್ತು ಈ ಸಿನಿಮಾ ಫಸ್ಟ್ ಇವ್ರು ಹೇಳ್ದಂಗೆ ಕಥೆನ ನನ್ನ ಹತ್ರ ಫಸ್ಟ್ ನನ್ನದೇ ಮದುವೆ ಸಮಯದಲ್ಲಿ ಮೊದಲೇ ಹೇಳಿದ್ದೆ. ಮದುವೆ ಸಮಯದಲ್ಲಿ ಬಂದು ಈ ಥರ ಬಂದರು, ಇವ್ರ ಜೊತೆಲಿ ಸುಪ್ರೀತಾ ಮೇಡಮು ಇವರು. ನನಗೆ ಆ್ಯಕ್ಚುಲಿ ಫಸ್ಟ್ ಒಂದು ಕತೆ ಈ ಥರ ಇದೆ ಅಂತ ನರೇಷನ್ ಮಾಡಿದ್ದೆ ಸುಪ್ರೀತಾ ಶೆಟ್ಟಿ ಅವರು. ಅವ್ರು ಬಂದು ಈ ಥರ ಒಂದು ಲೈನ್ ಇದೆ, ನಾವೆಲ್ಲ ಈ ಥರ ಸೇರ್ಕೊಂಡು ಮಾಡಿದ್ದೀವಿ, ಸಿನಿಮಾ ಮಾಡ್ಬೋದು, ಚೆನ್ನಾಗಿದೆಯಲ್ಲ ಮಾಡ್ಬೋದು ಅಂತ. ಆಮೇಲೆ ಫಸ್ಟ್ ಲೈನು ಸುಂದರದು ಅಂತ ಕತೆ ಹೇಳಿದ್ರು. ಸುಂದರ್ ಅವರು ಅದನ್ನ ಬೀಜ ತಗೊಬಂದು ಕೊಟ್ಟಿರೋದು ಅವರೇ. ಅದಕ್ಕೆ ನಾವು ಹಾಕಿ ಗೊಬ್ಬರ ಹಾಕಿ ಮೊಳಕೆ ಒರೆಸಿ ಎಲ್ಲ ಬೆಳೆಸಿ ಈಗ ಗಿಡ ಆಗಿ ಬೆಳೆದು ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಹೂ ಕಿತ್ಕೊಳಕ್ಕೆಲ್ಲ ನೀವು ರೆಡಿ ಆಗ್ಬೇಕು ಅಷ್ಟೇ ಜನಗಳು ನೋಡೋದು. ಬಟ್ ಒಂದು ತೃಪ್ತಿ ಇದೆ ನನಗೆ. ಈ ಸಿನಿಮಾ ಒಂದು ನಾನು ಒಂದು ಒಳ್ಳೆ ಇದು ಸಿನಿಮಾ ಮಾಡಿದ್ದೀನಿ, ಒಂದು ಕಳಪೆ ಸಿನಿಮಾ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಚೆನ್ನಾಗಿ ಬಂದಿದೆ. ಹಾಗೆ ಈಗ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಇನ್ನು 2ನೇ ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ಸಾಂಗು. ಅದನ್ನು ಟ್ಯೂನ್ ಮಾಡಿದಾಗ ಕೂಡ ವಾಸಿಕಿ ವೈಭವ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ನಾವು ಸುಪ್ರೀತಾ ಮೇಡಮ್ ಅಲ್ಲಿ ತುಂಬ ಹೋರಾಡಿದ್ದೆ. ನನಗೆ ಇಷ್ಟ ಆಗಿರಲಿಲ್ಲ ಕೆಲವೊಂದು ಟ್ಯೂನ್ಗಳು, ತುಂಬ ಟ್ಯೂನ್ ಮಾಡೋರು, ಬಟ್ ಅವ್ರ ಸ್ಟೈಲಲ್ಲಿ ಮಾಡೋರು, ಅವ್ರು ಚೆನ್ನಾಗಿ ಅವ್ರಿಗೆ ಅನ್ಸೋದು ನನಗೆ ಅನ್ನಿಸ್ತಿರ್ಲಿಲ್ಲ.
ಇಲ್ಲ ನಾಗೇಶ್ ಸರ್ ನಂಗೆ ಹೊಡಿತಾರೆ ಇಲ್ಲ ಕ್ಯಾಮ್ರಾ ರೆಡಿ. ನೆಕ್ಸ್ಟ್ ಹಾಗೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇದರದ್ದು ಮೋಸ್ಟ್ಲಿ ನನಗನ್ಸುತ್ತೆ ಇದು ಅವರು 2 ಸರಿ ಒಂದು 1 ಸರಿ ಬರೆದ್ಬಿಟ್ಟು ಮತ್ತೆ 2ನೇ ಸರಿ ಬರೆದಿದೆ, ಮೊದಲೇ ಏನೋ ಗೊತ್ತಿಲ್ಲ ಅವರಿಗೆ. ಇವತ್ತು ಸರಿ ಬರೆದಿದ್ರು, ನಾವು ಸ್ವಲ್ಪ ಇಷ್ಟ ಆಗಲಿಲ್ಲ ಅನ್ನೋಕ್ಕೆ ಯಾಕಂದ್ರೆ ಟ್ಯೂನ್ ಹಾಗಿತ್ತು, ಬರೆಯೋದು ಕಷ್ಟನೇ ಇತ್ತು. ಅದು ಸಾಂಗ್ಗಳು ಬರೆಯೋದು ತುಂಬ ಎಲ್ಲರಿಗೂ ಆಗಲ್ಲ, ಇದು ಕಷ್ಟನೇ. ಆಮೇಲೆ 2ನೇ ಸರಿ ಬರೆದಾಗ ಈ ಥರ ಒಂದು ಲಿರಿಕ್ಸ್ ಓಕೆ ಆಯಿತು. ಆಮೇಲೆ ಈ ಸಾಂಗನ್ನು ಮಾಡೋದು, ಇದನ್ನ ಕಾಲೇಜಲ್ಲಿ ಸಾಂಗ್ ಶೂಟ್ ಮಾಡೋದು, ಇದನ್ನ ಶೂಟ್ ಮಾಡುವಾಗಲೂ ಅಷ್ಟೇ ನಾವು ಇದನ್ನ ಸೀನ್ ಥರ ತೊಗೊಂಡು ಹೋಗೋದಾ ಅಥವಾ ಸಾಂಗ್ ಥರ ತೊಗೊಂಡು ಹೋಗೋದಾ ಗೊತ್ತಾಗ್ತಿರ್ಲಿಲ್ಲ ಆ ಟ್ಯೂನಿಗೆ. ಹಾಗೆ ಈ ಸಾಂಗ್ ಟೋಟಲಿ ಎಲ್ಲ ಹುಡುಗರು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಇವತ್ತು ಜನ ನೋಡ್ಬಿಟ್ಟೆಲ್ಲ ಖುಷಿ ಪಡ್ತಿದ್ದಾರೆ. ಈಗ ಜನ ಅಂದರೆ ನಮ್ಮವರೇ, ನಮ್ಮ ಟೆಕ್ನಿಷಿಯನ್ ನೋಡಿದ್ದು. ಈಗ ಇನ್ಮೇಲೆ ನೀವು ನೋಡ್ಬೇಕಷ್ಟೇ, ಇನ್ನೂ ಮುಂದಿನ ವಾರ ಅದು ಬರ್ಬೋದು ಅನ್ಸುತ್ತೆ. ಆಮೇಲೆ 3ನೇ ಸಾಂಗು ನೈಟ್ ಸಾಂಗ್. ಅದು ಆ್ಯಕ್ಚುಲಿ ಗಾಂಚಲಿ ಗಂಗವ್ವ ಅಂತೇಳಿ ಒಂದು ಸಾಂಗು. ಅದು ಸಿಚುವೇಶನಲ್ಲಿ ಸಿನಿಮಾದಲ್ಲಿ ಒಂದು ಸಿಚುವೇಶನ್ ಬರುವಂಥ ಸಾಂಗು. ಅದು ಕೂಡ ಈಗ ನಮ್ಮ ಕವಿರಾಜ್ ಅವರು ಬರೆದಿರುವಂಥ ಸಾಂಗ್ ಅದು. ಅದು ಈಗ ಅದನ್ನ ಸಾಂಗ್ ಮಾಡುವಾಗಲೂ ಅಷ್ಟೇ ನಾವು ಅದು ಮಳೆ, ಅವಾಗಲೂ ಸಹ ನೈಟೆಲ್ಲ ಮಳೆ ಬಿದ್ದಾಗ ಇವರು ಸುಬ್ರತಾ ಮೇಡಮ್ ಅವರು ಅದಕ್ಕೂ ಅಷ್ಟೇ ಕಾಸ್ಟ್ಯೂಮ್ ಬಗ್ಗೆ ತುಂಬ ಕಾಳಜಿ ತಗೊಂಡು ಕಾಸ್ಟ್ಯೂಮ್ ನಮ್ಮ ಪ್ರೊಡ್ಯೂಸರ್ಗೆ ಯಾಕೆಂದ್ರೆ ಅವಾಗಿಂದ ಅಷ್ಟೇ, ಯಾಕಂದ್ರೆ ಮೊದಲೇ ಹೇಳಿದ್ದೆ ನಿಮಗೆ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ದುಡ್ಡು ಟೈಟ್ ಆಗ್ಬಿಟ್ಟಿದೆ, ಕಾಸ್ಟ್ಯೂಮ್ ದುಡ್ಡಿರು. ನಾನು ಮೇಡಮ್ಗೆ ಹೇಳ್ತಾ ಇದ್ದೆ, ನನ್ಗೆ ಅದೇ ಗೊತ್ತಿಲ್ಲ, ಡ್ರೆಸ್ ಏನಾದ್ರು ಮಾಡಿ ಡ್ರೆಸ್ಗಳನ್ನ ಚೆನ್ನಾಗಿರೋದು ಮಾಡಿ ಅಂತ. ಅದರಲ್ಲೂ 3-4 ಚೇಂಜ್ ಬೇಕು ಅಂದಾಗ ಸ್ವಲ್ಪ ಪ್ರೊಡ್ಯೂಸರಿಗೆ ಕಷ್ಟ ಆಗುತ್ತೆ ವಿತ್ ಡ್ಯಾನ್ಸರ್. ಹಾಗಾಗಿ ಆಮೇಲೆ ಅವರು ಡ್ರೆಸ್ ಎಲ್ಲ ಹೇಗೋ ಮಾಡಿ ಸುಪ್ರೀತ್ ನನಗೆ ಯಾಕೆಂದ್ರೆ ನೆಕ್ಸ್ಟ್ ನಾನು ಅಸೋಸಿಯೇಟ್ ಲೇಡಿ ಸುಪ್ರೀತಾ ಮೇಡಮ್ ಅಂತವ್ರೆ ಬೇಕು ಅಂತ ಹೇಳೋದಕ್ಕೆ ಉದ್ದೇಶ ಅದೇನೆ. ಯಾಕೆಂದ್ರೆ ನಾವು ಏನೇ ಕಷ್ಟಗಳಿದ್ದು ಅವ್ರ ಹತ್ರ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೋಬೋದು. ಹಾಗಾಗಿ ಡ್ರೆಸ್ಗಳಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನಮ್ಗೇನು ಈಗ ನೀವು ಏನು ಸ್ಕ್ರೀನಲ್ಲಿ ನೋಡಿದ್ರು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಪ್ರೊಡ್ಯೂಸರ್ ಥ್ರೂ ಮಾಡಿಸಿ ಇವತ್ತು ಸಾಂಗನ್ನ ಈ ಲೆವೆಲಿಗೆ ಬಂದಿದೆ. ಸಿನಿಮಾ ಈಗ ನಾವೀಗ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋದು, ಸಾಂಗ್ ನೋಡಿದ್ದೀರಾ, ನಾಳೆ ಸಿನಿಮಾನ ಗೆಲ್ಲಿಸಿ ನಾಳೆ ಎಲ್ಲರಿಗೂ ಸಾಂಗ್ ನೀವೇ ನೋಡುವ ಹಾಗೆ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ನೀವು ಮಾತ್ರ ತೋರಿಸಿದ್ದೀವಿ, ನೀವು ನಾಳೆ ಜನಗಳನ್ನ ಇದು ಇಷ್ಟಪಟ್ಟು ನೋಡೋ ಥರ ಮಾಡಿ ಈ ಸಿನಿಮಾ ಸಾಂಗ್ ಓಕೆ ಜನಗಳು ಇಷ್ಟಪಡ್ತಾರೆ ಅಂತ ಗೊತ್ತಾದರೆ ನಾವು ಇನ್ನೊಂದು ಈ ಥರದ ಸಿನಿಮಾ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಅನ್ನಿಸುತ್ತೆ. ಪಡೆದರೆ ಯಾವಾಗ ಮಾಡೋಣ? ಅನೌನ್ಸ್ ಮಾಡೋಕ್ಕಾಗಲ್ಲ, ಪ್ರಾಬಬ್ಲಿ ಯಾವಾಗ ಅಂತ ಹೇಳಿ. ಈಗ ಸೆಪ್ಟೆಂಬರ್ 1st or 2nd ವೀಕ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ನೋಡ್ಕೊಂಡ್ಬಿಟ್ಟು ಆ ಪೊಸಿಷನ್ ಯಾವುದಿದೆ, ಯಾವ ಸಿನಿಮಾ ಇರುತ್ತೆ, ಥಿಯೇಟರ್ ಪೊಸಿಷನ್ ನೋಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ. ಅಷ್ಟೇ ತಾನೇ ನಾನು ಮಾತಾಡಬೇಕಾಗಿದ್ದು. ಶುರುವಾಗಿದ್ದು ಹಂಗೆ ಎ ಇಂದ ಬರುತ್ತೆ, ಫಸ್ಟ್ ಲೆಟರ್ ಇಂದಾನೆ ಬರಬೇಕು ಅಂತೆಲ್ಲ ಆಯ್ತು. ಸರ್ ಯಾಕೆ ಸರ್ ಬೇರೆ ಏನಾದ್ರು ಇತ್ತು, ನಾವು ಬೇರೆ ನೇಮ್ ಇತ್ತು ಬಟ್ ಸ್ಟಿಲ್ ಅದೇ ಬರಬೇಕು ಅಂತಂದ್ರೆ ಸರಿ ಸರ್ ನಿಮ್ ಖುಷಿ ಅಂತ ಹೇಳ್ಬಿಟ್ಟು ಕೊನೆಗೆ ಅದು ಆ ಹೆಸರೇ ಪ್ಲೇಸ್ ಆಯ್ತು. ಸರ್ ವಿಚಾರ ಗೊತ್ತಿಲ್ಲ, ಹೆಸರ ಅದಿಟ್ರೆ ವರ್ಕೌಟ್ ಆಗುತ್ತೆ ಸಿನಿಮಾ. ಒಂದಿರುತ್ತಲ್ಲ ನಿರ್ದೇಶಕರಿಗೆ ಒಂದಷ್ಟು ವಿಷಯಗಳು. ಈಗ ಹಾಗೆ ಅನ್ಕೋಬಹುದು, ಯಾಕಂದ್ರೆ ನಾನು ಮೊದಲೇ ಸಿನಿಮಾ ಗೆದ್ದಿತ್ತಲ್ಲ, ಅದಕ್ಕೆ ಇಟ್ಕೊಂಡು ಬಂದಿನಿ ಅಂತ ಅನ್ಕೋಬಹುದು. ಯಾಕಂದ್ರೆ ಫಸ್ಟ್ನೇ ಫ್ರೆಂಡ್ಸಲ್ಲೂ ಅಂಕಿತನ ಇಟ್ಟಿದ್ದೆ, ಕೃಷ್ಣಾದಲ್ಲಿ ಇಟ್ಟಿದ್ದೆ, ಚಲಾಟದಲ್ಲಿ ಏನಿಲ್ಲ ಇರ್ಬೋದೇನೋ. ಅದೆಲ್ಲ ಈಗ ಹೇಳಿದ್ರೆ ಅದು ಅದ್ರದ್ದೇ ಕಥೆ ಆಗುತ್ತೆ, ಬೇಡ. ಇದು ಜಂಬೂ ಸರ್ಕಸ್ ಅಂದ್ರೆ ಹೀರೋ ಹೀರೋಯಿನ್ ಮಧ್ಯದಲ್ಲಿ ಒಂದು ಟಾಮ್ ಅಂಡ್ ಜೆರಿ ಒಂದು ರಿಲೇಶನ್ಶಿಪ್ ಕೆಮಿಸ್ಟ್ರಿ ಇರುವಂಥದ್ದು. ಸೊ ಹಂಗಾಗಿ ಸಂಭಾಷಣೆಗೆ ಒಂದು ಪ್ರಾಧಾನ್ಯತೆ ಇರುವಂಥ ಸಿನಿಮಾ. ಹಾಗಾಗಿ ನನ್ನ ಕೆಲಸಕ್ಕೆ ಎಷ್ಟು ಸಲ್ಲಿಸ್ಬೇಕು, ನ್ಯಾಯ ಸಲ್ಲಿಸ್ಬೇಕು ಅದನ್ನು ಮಾಡಿದ್ದೀನಿ. ಒಂದು ಅನುಭವಿ ತಂಡ, ಸಂಭಾವಿತ ತಂಡದ ಜೊತೆ ಕೆಲಸ ಮಾಡಿದ್ದೀನಿ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ಅದು ಖುಷಿ. ಶ್ರೀಧರ್ ಸರ್ ಜೊತೆ ಇದೆ ಮೊದಲನೇ ಸಿನಿಮಾ, ಇನ್ನು ಮುಂದುವರಿಬೇಕು ಅನ್ನೋ ಥರದ್ದು ಒಂದು ಭಾವನೆ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸಿನಿಮಾ ಡೈಲಾಗ್ಸ್ಗಳ ಬಗ್ಗೆ ತುಂಬಾ ಖುಷಿ ಇದೆ ನಮಗೆ. ಯಾಕೆಂದ್ರೆ ಸಿನಿಮಾನ ಜನರು ಒಂದ್ಸಲ ನೋಡ್ತಾರೆ ಅಥವಾ 4 ಸಲ ನೋಡ್ತಾರೆ. ಬಟ್ ಆಸ್ ಟೆಕ್ನಿಕಲ್ ಟೀಮ್ ನಾವು ಪ್ರತಿ ಸಲ ಇವಾಗೇನು ವರ್ಕ್ ನಡೀತಾ ಇರುತ್ತೆ, ಪ್ರತಿ ಸಲ ನೋಡ್ತಾ ಇರ್ತೀವಿ. ಪ್ರತಿ ಸಲನೂ ಅವ್ರು ಬರ್ದಿರುವಂತ ಡೈಲಾಗ್ಸ್ಗೆ ನಗು ಬರ್ತಾನೆ ಇರುತ್ತೆ ನಮಗೆ. ಅಂದ್ರೆ ಅವಾಗ ನಮ್ಗೊಂದು ಖುಷಿ ಇರುತ್ತೆ, ಗೊತ್ತಾ ಸಿನಿಮಾ ಗೆಲ್ಲುತ್ತೆ ಅನ್ನೋ ಥರದ್ದು. ಆ ಥರದ ಖುಷಿ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬಂದಿದೆ. ಸೂಪರ್ ಕಾಂಪ್ಲಿಮೆಂಟ್ ಸಿಕ್ಕಾಯ್ತು. ಒಂದು ಸಣ್ಣ ಸ್ಮಾಲ್ ಟೌನ್ ಇಂದ ಸಿನಿಮಾ ಹೀರೋ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಿದ್ರೆ ಬಹುಶಃ ಬೇರೆ ಯಾವುದೇ ಕೆಲಸ ನೋಡಿಕೊಂಡು ಬೇರೆ ದಾರಿ ಹಿಡಿತಿದ್ದೇನೋ.
ಬೆಂಗಳೂರಿಗೆ ಬಂದು 15 ವರ್ಷ ಆದ್ರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ MD ಶ್ರೀಧರ್ ಸರ್. ಸೊ ಹಾಗಾಗಿ ಪ್ಯಾಂಡಮಿಕ್ ಆದ್ಮೇಲೆ ನನಗೆ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ ಸುರೇಶ್ ಅಣ್ಣ ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತೀನೋ ಅಂತಾರೆ. ಮಾಡ್ತೀನಣ್ಣ, ಯಾಕೆ ಮಾಡೋಣ, ಏನು ಟೀಮ್ ಯಾರು ಏನು ಹೇಳಿ ಸ್ವಲ್ಪ ಹೇಳಿ ಅಂತೀನಿ. ಯಾಕಂದ್ರೆ ಅವ್ರನ್ನ ಒಂದ್ಸಲ ಅವ್ರು ಗೋಕುಲ ಸಿನಿಮಾ ಒಂದ್ಸಲ ಅಪ್ರೋಚ್ ಮಾಡಿದ್ರು ಪ್ರಕಾಶ್ ಅಂಗ ಡೈರೆಕ್ಷನ್. ಮಲ್ನಾಡ್ ಕಡೆ ಬರಲ್ಲ, ಮಾಡಕ್ ಆಗಿರ್ಲಿಲ್ಲ. ಇನ್ನೊಂದ್ಸಲ ಸುರೇಶ್ ಅಣ್ಣ ಫೋನ್ ಬಂದಾಗ ಒಂಥರ ಖುಷಿ ಆಯ್ತು, ಇವತ್ತೇನೋ ಒಳ್ಳೆ ಸುದ್ದಿ ಅಂತ. ಅವಾಗ ಹೇಳಿದ್ರು ಅವರು MD ಶ್ರೀಧರ್ ಸರ್ ಡೈರೆಕ್ಷನ್ ಅಂದ ತಕ್ಷಣ ಒಳಗಡೆ ಫುಲ್ಲು ಎಲ್ಲ ಗೊಬ್ಬಚ್ಚಿ ಪಾನಿ ಒಳ ಎಲ್ಲ ಹೊಡ್ಕೊಳ್ಳೋಕೆ ಶುರು ಆಯ್ತು. ಖುಷಿ ಆಯ್ತು. ಹೋದೆ, ಮೀಟ್ ಮಾಡೋಣಪ್ಪ ಅಂತ ಅಂದ್ರು. ಜೆಪಿನಗರಕ್ಕೆ ಹೋಗಿ ಮೀಟ್ ಮಾಡಿದೆ. ಅವಾಗ ಸುಬ್ರತಾ ಮೇಡಮ್ ಅವರು ಕತೆ ಹೇಳಿದ್ರು. ಕತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗೀತೆ ಅಂದ್ರೆ ಕ್ಲೈಮ್ಯಾಕ್ಸ್ ವರ್ಗು ಸಿನಿಮಾ ನಗ್ಸ್ತಾನೆ ಇತ್ತು. ಅಷ್ಟೊಳ್ಳೆ ಕತೆ, ಅಷ್ಟೊಳ್ಳೆ. ನಮ್ಗೆ MD ಶ್ರೀಧರ್ ಸರ್ ಸಿನಿಮಾಗಳು ಗೊತ್ತು. ಅವ್ರ ಸಿನಿಮಾದಲ್ಲಿ ಎಮೋಷನ್ಸ್ಗೆ ತುಂಬಾ ಪ್ರಾಧಾನ್ಯತೆ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ, ಆಕ್ಷನ್ಸ್ ಇರುತ್ತೆ. ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ, ಕಮರ್ಷಿಯಲ್ ಆಗಿರುತ್ತೆ. ಅಂತ ಸಿನಿಮಾದಲ್ಲಿ ಇಷ್ಟೊಳ್ಳೆ ಕತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆವಾಗ ಇಮಿಡಿಯೇಟ್ ನೆಕ್ಸ್ಟ್ ಮಂತೇ ಶೂಟಿಂಗು. ನನಗೆ ಮೀಸೆ ಬೇರೆ ಬಿಡ್ತಾ ಇದ್ದೀನಿ, ಒಂದು ಸಿನಿಮಾಗೆ ಶೂಟಿಂಗ್ ಬೇರೆ ಮುಹೂರ್ತ ಬೇರೆ ಆಗಿದೆ. ಅವಾಗ ಅಲ್ಲೂ ವಿಚಾರಿಸಿದೆ ಮಾಡೋಕ್ಕಾಗಲ್ಲ ಅಂತ ಒಂದು ಫೈನಲಿ ಸುರೇಶ್ ಅಣ್ಣಗೆ ಹೇಳಿದೆ. ಸುರೇಶ್ ಅಣ್ಣ ಏನು ನಿಂಗೆ ತಲೆ ಹಾಡ ನಮ್ಮರೆ MD ಶ್ರೀಧರ್ ಸರ್ ಸಿನಿಮಾನ ಯಾರು ಬಿಡ್ತಾರೆ, ಕರೆಕ್ಟ್ ನೋಡಿ ಮಾತಾಡೋ ಅಂದರು. ಅಲ್ಲಿ ಮಾತಾಡಿ ಒಂದು ಟೈಮ್ ತೊಗೊಂಡೆ. 2 ತಿಂಗಳು ಕೇಳ್ತಿದ್ದಾರೆ. 60 ಡೇಸ್ ನಮಗೋಸ್ಕರ ವೆಯ್ಟ್ ಮಾಡಿ ಅಂತ ಬಿಟ್ಟು ಬಂದೆ. ಅದಾದ್ಮೇಲೆ 60 ಡೇಸ್ ಇರೋದು ಒಂದು ಸ್ಕೆಡ್ಯೂಲ್ ಆದ ತಕ್ಷಣ ನಮಗೆಲ್ಲ ಕೋವಿಡ್ ಬಂದು ಎಲ್ಲ ಇಲ್ಲ. ಆಮೇಲೆ ಅದು ಮತ್ತೊಂದ್ಸಲ ಪ್ಯಾಂಡಮಿಕ್ ಕ್ಲೋಸ್ ಆಯಿತು. 6 ತಿಂಗಳು 1 ವರ್ಷ ಆಗೋಗ್ಬಿಡ್ತು ಸಿನಿಮಾ ಮುಗಿಯೋಸಲ್ಲಿ. ಅವರು ಆಗಲ್ಲ, ನನಗೂ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅವರು ಸಿನಿಮಾ ಬಿಟ್ಟು ಹೋದರು. ಬಟ್ ಇಟ್ಸ್ ವರ್ತ್ ಸ್ಯಾಕ್ರಿಫೈಸ್. ಒಂದು ರೀತಿಲಿ ಒಂದು ಸಿನಿಮಾನ ಬಿಟ್ಟು ಇಲ್ಲಿಗೆ ಬಂದೆ. ಇನ್ನೊಂದು ರೀತಿಲಿ MD ಶ್ರೀಧರ್ ಸರ್ ಸಿನಿಮಾಗೋಸ್ಕರ ನಾನು ವಾಪಸ್, ಯಾಕಂದ್ರೆ ಅವ್ರಿಗೆ ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ. ನಂಗೆ ಒಂಥರ ಇದು ಹೋಮ್ ಕ್ರೌಡ್ ಇದ್ದಂಗೆ. MD ಶ್ರೀಧರ್ ಸರ್ ಕರೆದ್ರೆ ರಾತ್ರಿ 12 ಗಂಟೆಗೆ ಆದರೂ ಬರೋ ಥರದ ಒಂದು ಮನಸ್ಥಿತಿ ಇತ್ತು. ಸೊ ಅವ್ರಿಗೋಸ್ಕರ ಬಂದ ತಕ್ಷಣ KK ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ. ಅವರು ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ, ಸುಮಾರು DOPಗಳ ಜೊತೆ ಕೆಲಸ ಮಾಡಿದ್ರು ಕೂಡ KK ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಝೋನ್ ಅಂದ್ರೆ, ನಾವು ಶೂಟಿಂಗ್ ನಡೀತಿದೆ, ಕ್ಯಾಮ್ರಾಮನ್ ಇದ್ದಾರೆ ಅನ್ನೋ ಫೀಲೇ ಕೊಡಲ್ಲ. ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಒಂದು ವಿಷಯ ಅಂತ ಸರ್ ನಮ್ಗೆ ಇನ್ನೂ ನೆನಪಿದೆ ಸರ್. ಫಸ್ಟ್ ಡೇ ಜಾಲಿ ಡೇಸ್ ಕಿಟಕಿಯಿಂದ ತಿರುಗಿ ಅಳ್ಳಬೇಕಿತ್ತು. ಅವಾಗ KK ಸರ್ ಚೆನ್ನಾಗಿ ಮಾಡ್ತೀನಿ ಹುಡುಗ ಅಂದ್ರೆ ಹಂಗಿನ್ನೂ ಇನ್ನೂ ಕೀಗಲೇ ಇದೆ. ಕ್ಯಾಮ್ರಾ ಫೇಸಿಂಗ್ ಮಾಡೇ ಮಾತಾಡ್ಬೇಕು, ಇದು ರೂಲ್ಸ್ ಆಯ್ತಾ. KK ಸರ್ ಎಲ್ಲ ಬೈದ್ಬಿಟ್ರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಹಿಂಗೆ ನೋಡಿದ್ರೆ ಹಿಂಗೆ ಮಾಡ್ತಿದ್ದಲ್ಲ ಅಂತ. ಇಲ್ಲ, ಹಂಗೆ ಏನೋ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದ್ದಾರೆ. ಆಕ್ಚುಲಿ ಇವ್ರು ಸೂಪರ್ ಆಗಿ ಮಾಡ್ತಾರೆ ನನಗಿಂತ. ಓಕೆ, ಅಂಜಲಿ ಅಮ್ಮ ಕೂಡ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಅಪರೂಪಕ್ಕೆ. ಅಂಜಲಿ ಅವ್ರ ಜೊತೆ ಯಾರು ಮೆಸಪ್ ಮಾಡ್ಕೊಳಂಗಿಲ್ಲ. ಅಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರೇಂಜಿಗೆ ಅಡ್ವೊಕೇಟ್. ಸೊ ಹಂಗಾಗಿ ವೆಲ್ಕಮ್. ಅಂಜಲಿ ಹೇಳಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀರಾ. ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಟೈಮ್ ತಗೊಂಡು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಆಡಿಯೋ ಲಾಂಚ್ ಆಗ್ತಾ ಇದೆ. ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಯಾವುದೇ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಸರ್ನ ಮೀಟ್ ಮಾಡಿದ್ದು, ಸುಪ್ರೀತಾ ಮ್ಯಾಮ್ ಮೀಟ್ ಮಾಡಿದ್ದು, ಸುರೇಶ್ ಸರ್, MD ಶ್ರೀಧರ್ ಸರ್ ಮತ್ತು KK ಸರ್ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಹೊಸ ಹುಡುಗಿಗೆ. ನಂಗೆ ತುಂಬ ಖುಷಿ ಆಗ್ತದೆ. ಇದು ಒಂದು ಸ್ಮಾಲ್ ಗ್ಲಿಮ್ಸ್ ಅಷ್ಟೇ. ನೀವು ಫಿಲ್ಮ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್. ಮತ್ತು ಈ ಡೇ ಆ್ಯಂಡ್ ಏಜಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಫೀಮೇಲ್ ಆ್ಯಕ್ಟರ್ಸಿಗೆ ಸಿಕ್ಕಕ್ಕೆ ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನಲ್ಲಿ ಒಂಚೂರು ಬಿಲೀಫ್ ಇಟ್ಕೊಂಡು ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೂ ಸಾಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಸೊ ಅಫ್ಕೋರ್ಸ್ ಅದು ಬ್ಲಾಕ್ ಬಸ್ಟರ್ ಆಗಲೇಬೇಕು. ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಮಾತ್ರ ಅಲ್ಲ, ಫುಲ್ ಎಂಟೈರ್ ಟೀಮ್ ಕಷ್ಟಪಟ್ಟಿದ್ದೀವಿ. ಮಳೆಯಲ್ಲಿ ಶೂಟ್ ಮಾಡಿದ್ದೀವಿ, ಬಿಸಿಲಲ್ಲಿ ಶೂಟ್ ಮಾಡಿದ್ದೀವಿ, ರಾತ್ರಿಯಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಆ ಡಾನ್ಸ್ ಸಾಂಗ್ ನೀವು ನೋಡಿದ್ದು ಅದು ನೈಟ್ ಶೂಟ್ ಇತ್ತು. 3 ದಿವಸ ನೈಟ್ ಶೂಟ್. ಯಾರೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಎಲ್ಲ ಮಳೆ ಬರ್ತಾ ಇತ್ತು. ಸೊ ಮಳೆ ಗ್ಯಾಪ್ ಯಾವಾಗ ನಿಂತಿತ್ತೋ ಅವಾಗ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ನಂಗೆ ತುಂಬ ಖುಷಿ ಆಗ್ತದೆ. ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಟು ಮೈ ಮಾಮ್. ಯಾವತ್ತೂ ನನ್ನಲ್ಲಿ ಬಿಲೀಫ್ ಇಟ್ಕೊಂಡು ಏನಾದರೂ ಮಾಡೋ ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಲೇ ಈ ಫಿಲ್ಮ್ ವಿನ್ ಆಗೋಕ್ಕೆ ಆಗಲ್ಲ. ಸೊ ಥ್ಯಾಂಕ್ ಯು.
ಥ್ಯಾಂಕ್ ಯು ಟು ದ ಫ್ಯಾಮಿಲಿ, ನಮ್ಮ ಜಂಬೋ ಸರ್ಕಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಪ್ರೇಷನ್ ಆ್ಯಕ್ಚುಲಿ ನಾನು ತುಂಬ ನರ್ವಸ್ ಆಗಿದ್ದೆ ಬಿಗಿನಿಂಗಲ್ಲಿ, ಬಟ್ ಎಲ್ಲ ಎಂಟೈರ್ ಟೀಮ್ ಒಂಥರ ಫ್ಯಾಮಿಲಿ ಥರ ಆದ್ವಿ. ಸೊ ನನಗದು ಕಂಫರ್ಟ್ ಲೆವೆಲ್ ಇತ್ತು, ಮತ್ತು ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದಾಗಲ್ಲ ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಆ ಥರ ಯಾವತ್ತೂ ಅನಿಸ್ಲಿಲ್ಲ. ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದು ಅಷ್ಟು ಖುಷಿ ಇರೋದು. ಸೊ ಅದು ಓನ್ಲಿ ಬಿಕಾಸ್ ಆಫ್ ಜಂಬೋ ಸರ್ಕಸ್ ಟೀಮ್, ಎವ್ರಿ ಒನ್ ಹಿಯರ್. ಮತ್ತು ಕಾಸ್ಟು ಅಷ್ಟೇ, ಎಲ್ಲ ಅಷ್ಟು ಒಳ್ಳೆ ಫೇಮಸ್ ಆ್ಯಕ್ಟರ್ಸ್ ಎಲ್ಲ. ನನ್ನ ಮೊದಲೇ ಫಿಲ್ಮಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಗೋದು ನನಗೂ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು. ಅದಕ್ಕೆ ನನ್ನ ಕ್ರಿಟಿಸಿನ ಬಗ್ಗೆ ನೀವೇ ಅನ್ಕೊಂಡೆ ನಾನು. ಅದೇ ಎಲ್ಲ ಅದೇ ತರ ಹೇಳ್ತಾರೆ. ಯಾಕೆಂದ್ರೆ ಈಗ ಹೊಸದಾಗಿ ಇಬ್ರು ಹೆಸರು ಯಾಕೆ ಆ್ಯಡ್ ಆಗಿದ್ದಾರೆ ಅಂತ ಹೇಳಿದೆ ಅಂದ್ರೆ, ಒಂದು ಎಡಿಟರ್ ಜ್ಞಾನೇಶು ಮತ್ತೆ ನಮ್ಮ ರೈಟರ್ ಒಂದು ಈಗ ರಘು ನಿಡವಳ್ಳಿ, ಇದೇ ನನ್ನ ಫಸ್ಟ್ ಟೈಮ್ ನನ್ನ ಜೊತೆ ಬಂದರು. ಅದು ಬಿಟ್ಟು ಸುಪ್ರೀತಾ ಯಾಕೆ ಮಾತಾಡೋ, ಸುಪ್ರೀತಾ ಕೂಡ ನನ್ನ ಜೊತೆ ಫಸ್ಟ್ ಸಿನಿಮಾ ವರ್ಕ್ ಮಾಡಿದ್ರು. ಹಾಗಾಗಿ ಇವ್ರ ಹೆಸರುಗಳೇ ಹೇಳ್ತೀನಿ, ನಿರ್ಮಾಪಕರ ಹೆಸರು ಹೇಳಲ್ಲ. ಯಾಕಂದ್ರೆ ಸರ್ ಮಾತಾಡ್ಬೇಕಂತಿದ್ರೆ ಮಾತಾಡ್ಬೇಕು. ಅವರು ಸಿನಿಮಾ ಬಗ್ಗೆ ಮಾತಾಡ, ನನ್ನ ಬಗ್ಗೆ ಅಂತ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಅವ್ರು ಮಾತಾಡೋದು ಬೇಡ. ಕ್ರಿಸ್ಪ್ ಆಗಿ ನಿಮ್ಮಿಂದನೇ ವೈಂಡ್ ಅಪ್ ಮಾಡೋಣ ಅಂತ ಒಂದು ಶುರು ಮಾಡಿರೋ ಸಿನಿಮಾ ಇದು. ಇವತ್ತಿಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ವಿ, ರಿಲೀಸ್ ಡೇಟ್ ವರೆಗೂ ಬಂದ್ಬಿಟ್ಟಿದ್ವಿ. ಈ ಸಾಂಗ್ಸ್ ನೋಡಿದ್ರೆ ಆಲ್ರೆಡಿ 3 ಸಾಂಗ್ ಹರ್ಷ ಮಾಡಿದ್ದಾರೆ, ಫೈಟ್ಸ್ ರವಿ ವರ್ಮ ಮಾಡಿದ್ದಾರೆ. ಸೊ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋವರೆಗೆ ಮಾಡಿರೋದು. ಸೊ ಒಳ್ಳೆ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ಕೊಟ್ಟು ಈ ಸಿನಿಮಾ ಗಳಿಸ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಆಗ್ಬೇಕಾ ಸರ್? ಎಷ್ಟು ಆಗಿದೆ ಆಲ್ರೆಡಿ. A2 ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಹಾಡುಗಳನ್ನ, ಮಾಧ್ಯಮದವರು ಹೆಚ್ಚು ಈ ವಿಚಾರ ಬಗ್ಗೆ ಸುದ್ದಿ ಆಗ್ಲಿ.